Hi guys, good morning. Namaskara from the Netherlands. ಆ್ಯಕ್ಚುಲಿ ನಿನ್ನೆ ನಾವು ಆ ಬಯೋಲುಮಿನೆಸೆನ್ಸ್ ನೋಡಿಕೊಂಡು 5 o'clock ಇಂದ ಅರ್ಲಿ ಮಾರ್ನಿಂಗ್ ಮನೆಗೆ ಬಂದ್ವಿ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು, ಎಷ್ಟು ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿ ಫುಲ್ ಆಟಾಡ್ಕೊಂಡು ಬಂದ್ವಿ. ಶೇವಲಿಂಗನ್ ಬೀಚಲ್ಲಿ ಸಿಕ್ತಲ್ವಾ, ಸೊ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯೆನ್ಸ್ ಗೈಸ್. ಇವತ್ತು ಆ್ಯಕ್ಚುಲಿ ನಾವು ಒಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ವಿ, ಅದಕ್ಕೆ ಹೋಗಬೇಕು ಅಂತ ಬೇಗ ಎದ್ದಿದ್ವಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಾಗಿತ್ತು. ಅರೌಂಡ್ 12:30 ಇದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋದ ಅಂತ. ನಿನ್ನೆ ರವೆ ರೊಟ್ಟಿ ಪ್ರಿಪೇರ್ ಮಾಡಿದ್ವಿ, ಅದೇ ಸ್ವಲ್ಪ ಮಿಕ್ಕಿತ್ತು, ಸೊ ಅದನ್ನ ಪ್ರಿಪೇರ್ ಮಾಡೋದ ಅಂತ ಕಿಚನಿಗೆ ಬಂದೆ ಗೈಸ್. ನಿನ್ನೆ ಮಾಡಿದ ರವೆ ರೊಟ್ಟಿ ಹಿಟ್ಟು ಹೀಗಿದೆ. ಅದನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಯಾಕಂದರೆ ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಆಚೆ ಇಟ್ಟರೆ. ಯೂಶ್ವಲಾಗಿ ವಿಂಟರ್ ಟೈಮಲ್ಲಿ ಆಚೆ ಇಡ್ಬೋದು, ಯಾಕಂದರೆ ವಿಂಟರ್ ಟೈಮಲ್ಲಿ ಆಚೆ ಫುಲ್ ಕೋಲ್ಡಾಗೇ ಇರುತ್ತೆ. ಅದನ್ನ ಒಂದು ಬೇಕಿಂಗ್ ಪೇಪರ್ ತೊಗೊಂಡು ಎಣ್ಣೆ ಸವರ್ಬಿಟ್ಟು ಕ್ಲೀನಾಗಿ ರೌಂಡಾಗಿ ಬರೋ ಥರ ತಟ್ಕೊಂಡೆ. ಅದನ್ನು ಜಸ್ಟ್ ಈ ಥರ ಒಂದು ಕ್ಯಾಸ್ಟ್ ಐರನ್ ತವ ಫುಲ್ ಬಿಸಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಅದ್ರ ಮೇಲೆ ಇದು ಬೇಕಿಂಗ್ ಪೇಪರ್ ಹಾಕಿದ್ರೆ ಫ್ಯೂ ಸೆಕೆಂಡ್ಸ್ ಬಿಟ್ಟರೆ ಆರಾಮಾಗಿ ಬೇಕಿಂಗ್ ಪೇಪರ್ನ ತೆಗಿಬೋದು. ಇದನ್ನು ಒಂದು 3 to 4 minutes ಎರಡು ಸೈಡು ಕರೆಕ್ಟಾಗಿ ಬೇಯಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ಇದನ್ನ ನೋಡ್ತಾ ಇದ್ದರೆ ನೆನ್ನೆಗಿಂತ ಇವಾಗೇ ಚೆನ್ನಾಗಿ ಬೇಯೋ ಥರ ಕಾಣಿಸ್ತಾ ಇದೆ. ನೆನ್ನೆ ಹೆಂಗಂದರೆ ಮಾಡಿಬಿಟ್ಟು ಅವಾಗೆ ತಕ್ಷಣವೇ ಕುಕ್ ಮಾಡಿಬಿಟ್ವಿ. ಬಟ್ ಇವಾಗ ಒಂದಿನ ಓವರ್ ನೈಟ್ ಇಟ್ಬಿಟ್ಟು ಈ ಥರ ಮಾಡ್ತಿದ್ರೆ ಏನೋ ಚೆನ್ನಾಗಿ ಕುಕ್ ಆಗ್ತಾಯಿದೆ, ಚೆನ್ನಾಗೂ ಕಾಣಿಸ್ತಿದೆ, ಅಂದರೆ ನೆನ್ನೆ ಕಂಪೇರ್ ಮಾಡಿದರೆ. ಸೊ ನೆನ್ನೆ ಮಿಕ್ಕಿರೋ ಹಿಟ್ಟಲ್ಲಿ ಐ ಥಿಂಕ್ ಒಂದು 4 ಇಷ್ಟು ಈ ಸೈಜಿದು ರೊಟ್ಟಿ ಮಾಡ್ಬೋದು ಅನಿಸುತ್ತೆ. ಸೊ ನಾನು 4 ರೊಟ್ಟಿ ಆಗುತ್ತೆ ಅಂದ್ಕೊಂಡೆ, ಅದೇ ಥರ 4 ರೊಟ್ಟಿ ಆಗಿದೆ. ರೊಟ್ಟಿ ಜೊತೆ ಏನಾದರೂ ಪ್ರೋಟೀನ್ಸು ಬೇಕಲ್ಲ ಅಂದ್ಬಿಟ್ಟು 2 ಮೊಟ್ಟೆ ತೊಗೊಂಡು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್ ಇಷ್ಟೇ ಹಾಕ್ಕೊಂಡೆ. ಮತ್ತು ರೊಟ್ಟಿ ಜೊತೆ ನೆಂಚ್ಕೊಳಕ್ಕೆ ಏನಾದರೂ ಬೇಕಲ್ಲ, ಅದಕ್ಕೆ ಈ ಗ್ರೌಂಡ್ನಟ್ ಚಟ್ನಿ ಪುಡಿನ ಯೂಸ್ ಮಾಡ್ತಿದ್ವಿ. ಇದನ್ನ ನಾವು ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ಹೋಳಿಗೆ ಮನೆ ಅಂತ ಇರುತ್ತಲ್ಲ, ಜಯನಗರಲ್ಲಿದೆ, ಅಲ್ಲಿಂದ ತೊಗೊಂಡಿದ್ದು ಪ್ಯಾಕೇಜ್ಡ್ ಚಟ್ನಿ ಪೌಡರು. ಸೊ ಇವಾಗ ರೊಟ್ಟಿ ಜೊತೆ ಆಮ್ಲೆಟ್ ಜೊತೆ ಚಟ್ನಿ ಪುಡಿ, ಮತ್ತು ಆ ಚಟ್ನಿ ಪುಡಿಗೆ ಒಂದು 2 ಸ್ಪೂನ್ ತುಪ್ಪ ಥರ ಹಾಕ್ಕೊಂಡು ಇವತ್ತಿಂದು ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್, ಸೊ ಲೈಕ್ ಬ್ರಂಚ್ ಥರ ಇದಾಗಿತ್ತು. ಹಾಯ್, ಕೆಲವೊಂದು ಗುಂಡಿ ಟೆಸ್ಟ್ ಡ್ರೈವ್ ಮಾಡಕ್ಕೆ ಹೋಗ್ತಾ ಇದ್ವಿ. ಅಯಾನಿಕ್ 5 ಅಂತ ಹುಂಡೋನ್ ಓಕೆ ಕೆಲವೊಂದು ಗುಂಡಿ. ಸೊ ಇವತ್ತು ನಾವು Hyundai Ioniq 5ನ ಟೆಸ್ಟ್ ಡ್ರೈವ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ 12:30ಗೆ ಅಪಾಯಿಂಟ್ಮೆಂಟ್ ಇದೆ. ಆಲ್ರೆಡಿ ಅರೌಂಡ್ 12:10. ಸೊ ಇವಾಗ ಅರೌಂಡ್ 20 minutes. ಸೊ ಇವಾಗ ಒಂದು ಕಾರ್ ರೆಂಟ್ ಮಾಡ್ಕೊಂಡು ಡೆಸ್ಟಿನೇಷನ್ಗೆ ಹೋಗಿ. ಯಾ ಗೈಸ್, ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ 3:30 ಇತ್ತು, ಬಟ್ ಇಲ್ಲಿ ಹೀಟ್ ವೇವ್ ಆಗಿರೋದ್ರಿಂದ ಯಾರು 3 ಮೇಲೆ ಕೆಲಸ ಮಾಡೋದಂತೆ, ಬಿಕಾಸ್ ಆ ಹೀಟ್ ತಡೆಯೋಕ್ಕೆ ಆಗಲ್ಲ. ಅದಕ್ಕೆ ಅಪಾಯಿಂಟ್ಮೆಂಟ್ನ ಅವರೇ ಕಾಲ್ ಮಾಡಿಬಿಟ್ಟು ಬೇಗ ಬರೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಶಿಫ್ಟ್ ಮಾಡಿಸ್ಕೊಂಡ್ರು. ಸೊ ಬೇಗ ಹೋಗ್ಬೇಕಾಗತ್ತೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ. ಬನ್ನಿ ಇವಾಗ ತಾನೇ ಹುಂಡೈ ಶೋರೂಮ್ ರೀಚ್ ಆಗಿದ ತಕ್ಷಣ ಕಾರ್ ಪಾರ್ಕ್ ಮಾಡಿದ್ವಿ. ಈ ಶೋರೂಮ್ ಅವರು ಆ್ಯಕ್ಚುಲಿ ಯಾರ್ಯಾರು ವಿಸಿಟರ್ಸ್ ಬರ್ತಾರಲ್ಲ ಅವ್ರಿಗೆಲ್ಲ ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಇದು ಉತ್ತರಕ್ಟಲ್ಲೇ ಇರೋದು, ನಮ್ಮ ಮನೆಯಿಂದ 20 minutes ಅಷ್ಟೇ ಕಾರಲ್ಲಿ ಬಂದರೆ. ಇವಾಗ ಏನು ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ವಲ್ಲ ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದೀವಿ. ನಮ್ಗೆ ಯಾರು ಕಾರ್ ಟೆಸ್ಟ್ ಡ್ರೈವಿಗೆ ಕೊಡಬೇಕಂತ ಇರ್ತಾರಲ್ಲ ಅವ್ರು ಇನ್ನೂ ಒಂದು ಕಸ್ಟಮರ್ ಜೊತೆ ಬ್ಯುಸಿ ಇದ್ದಾರೆ ಅಂದರು. ಒಂದು 5 to 10 minutes ವೆಯ್ಟ್ ಮಾಡಬೇಕಂದ್ರು. ವೆಯ್ಟ್ ಮಾಡೋ ಟೈಮಲ್ಲಿ ಯಾವ ಕಾರ್ ಮಾಡೆಲ್ಸ್ ಇದೆ ನೋಡೋದಾ ಅಂತ ನೋಡ್ತಾ ಇದ್ವಿ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಆಲ್ ಫಸ್ಟ್ ಹ್ಯಾಂಡ್ ಮಾಡೆಲ್ಸ್ ಇದೆ, ಮತ್ತು ಫಸ್ಟ್ ಫ್ಲೋರ್ ಕೂಡ ಇದೆ. ಫಸ್ಟ್ ಫ್ಲೋರ್ಗೆ ಹೋದರೆ ಆಲ್ ಸೆಕೆಂಡ್ ಹ್ಯಾಂಡ್ ಮಾಡೆಲ್ಸ್ ಇದೆ. ಇವಾಗ ಫುಟ್ಬಾಲ್ ವರ್ಲ್ಡ್ ಕಪ್ ಮ್ಯಾಚಸ್ ನಡೀತಿದೆಯಲ್ಲ, ಅದಕ್ಕೆ ಇಲ್ಲಿ ಒಂದು ಸ್ಮಾಲ್ ಗೋಲ್ ಪೋಸ್ಟ್ ಥರ ಅರೇಂಜ್ ಮಾಡಿದ್ದಾರೆ. ಬಾಲ್ ಕೂಡ ಇದೆ, ನಾವು ತೊಗೊಂಡು ಅದರಲ್ಲಿ ಹಾಕ್ಬೋದು. ಒಂದು 5 ಹೋಲ್ ಪ್ರೊವೈಡ್ ಮಾಡಿದ್ದಾರೆ. ಒಂದೊಂದು ಹೋಲ್ಗೂ ಏನೇನೋ ಆಫರ್ ಇದೆ. ಒಂದೊಂದರಲ್ಲಿ 10% ಆಫು, ಒಂದೊಂದರಲ್ಲಿ €100 ಆಫು, ಆ ಥರ. ನಾವಿಬ್ಬರು ಸುಮ್ಮನೆ ಟ್ರೈ ಮಾಡೋದಾ ಅಂತ ಇವಾಗ ಫಸ್ಟು ಸಂತೋಷ್ ಟ್ರೈ ಮಾಡ್ತಾ ಇದ್ದಾರೆ. ಹೋಗುತ್ತಾ ಇಲ್ವಾ ನೋಡಬೇಕು. ಹೋಗಿಲ್ಲ. ನೆಕ್ಸ್ಟು ನಾನು ಟ್ರೈ ಮಾಡ್ತೀನಿ, ಹೋಗುತ್ತಾ ಇಲ್ವಾ ನೋಡೋದಾ. ನಾನು ಕಿಕ್ ಮಾಡಿದ್ದು ಹೋಗಿಲ್ಲ. ಇಬ್ಬರು ಆ್ಯಕ್ಚುಲಿ ಸೀರಿಯಸ್ ಆಗಿ ಮಾಡಲಿಲ್ಲ, ಯಾಕಂದರೆ ನಮಗೇನು ಬೈ ಮಾಡೋದಿಲ್ವಲ್ಲ, ಜಸ್ಟ್ ಟೆಸ್ಟ್ ಡ್ರೈವ್ ಅಂದ್ಬಿಟ್ಟು. ಸೊ ಇವಾಗ ನಾವು ಯಾರು ಟೆಸ್ಟ್ ಡ್ರೈವ್ ಮಾಡಬೇಕಂತಿದ್ವಿ, ಇದೆ Hyundai Ioniq 5. ಸೊ ಈ ಮಾಡೆಲ್ ಕೂಡ ಆಲ್ರೆಡಿ ಇದೆ ಶೋರೂಮಲ್ಲಿ. ಇದು Ioniq 5 ಫುಲ್ಲಿ ಎಲೆಕ್ಟ್ರಿಕ್ ಗಾಡಿ. ಅದ್ರ ಪಕ್ಕ ಇನ್ನೊಂದು Hyundai Kona ಅಂತ ಇದೆ. ದಿಸ್ ಇಸ್ ಆಲ್ಸೋ ಫುಲ್ಲಿ ಎಲೆಕ್ಟ್ರಿಕ್ ಗಾಡಿನೇ.
ಮತ್ತು ಕಾರ್ಸಲ್ಲಿ ಯಾವ ಕಲರ್ಸ್ ಅವೈಲೇಬಲ್ ಇದೆ, ಯಾವ ಕಲರ್ಸ್ನ ಚೂಸ್ ಮಾಡ್ಬೋದು ಅಂತಲೂ ಇಲ್ಲಿ ಸ್ಮಾಲ್ ಡಿಸ್ಪ್ಲೇ ಥರ ಹಾಕಿದ್ದಾರೆ ಶೋರೂಮಲ್ಲಿ. ಇವಾಗ ಅಯೋನಿಕ್ 5 ಬೂಟ್ ಸ್ಪೇಸ್ ನೋಡಿ, ಮೀಡಿಯಮ್ ಆಗಿದೆ, ತುಂಬ ಚಿಕ್ಕದು ಏನಿಲ್ಲ, ತುಂಬ ದೊಡ್ಡದು ಏನಿಲ್ಲ. ಟೆಸ್ಲಾ ಮಾಡೆಲ್ ವೈ ಕಂಪೇರ್ ಮಾಡಿದರೆ ಚಿಕ್ಕದು ಅನಿಸ್ತಾ ಇದೆ, ಬಟ್ ಓಕೆ, 2 ದೊಡ್ಡ ಲಗೇಜ್ ಇಟ್ಕೋಬೋದು. ಮತ್ತು ಅಂಡರ್ ದಿಸ್ ಫ್ಲೋರ್ ಒಂದು ಸ್ವಲ್ಪ ಸ್ಪೇಸ್ ಇದೆ, ಮೇ ಬಿ ಆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಕೇಬಲ್ ಏನಿರುತ್ತಲ್ಲ ಅದನ್ನ ಇಟ್ಕೋಬೋದು ಅನಿಸುತ್ತೆ. ಕಂಫರ್ಟೇಬಲ್ ಆಗಿರುತ್ತೆ, ಬಟ್ ತುಂಬ ಜಾಸ್ತಿ ಸ್ಪೇಸ್ ಥರ ಇಲ್ಲ. ಅದು ಬಿಟ್ಟು ಬ್ಯಾಕ್ ಸೀಟಿಂಗ್ ನೋಡಿದ್ರೆ ಇಲ್ಲೂ ಸ್ಪೇಷಿಯಸ್ ಆಗೇ ಇದೆ, ಕಂಫರ್ಟೇಬಲ್ ಆಗು ಕಾಣಿಸ್ತಿದೆ. ಎಕ್ಸ್ಟೀರಿಯರ್ಸ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ಫ್ಯೂಚರಿಸ್ಟಿಕ್ ಸ್ಟೈಲ್ ಥರ ಇದೆ. ಪಿಕ್ಸೆಲ್ LED ಲೈಟ್ಸ್ ಇದೆ, ಮತ್ತು ಟೆಸ್ಲಾ ಥರನೇ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೂಡ ಇದೆ. ಇದೊಂಥರ SUV ಮತ್ತು ಹ್ಯಾಚ್ ಬ್ಯಾಕ್ದು ಕಾಂಬಿನೇಷನ್ ಥರ ಅಂತ ಅನಿಸುತ್ತೆ. ಸೊ ಇವಾಗ ಆಚೆಯಿಂದ ನೋಡಿದ್ರೆ ಇಂಟೀರಿಯರ್ಸ್ ಎಲ್ಲ ಕಂಫರ್ಟೇಬಲ್ ಆಗೇ ಕಾಣಿಸ್ತಿದೆ, ಮತ್ತು ಮಿನಿಮಲಿಸ್ಟಿಕ್ ಥರನೇ ಕಾಣಿಸ್ತಿದೆ. ಡ್ರೈವ್ ಎಲ್ಲ ಮಾಡಬೇಕಾದ್ರೆ ಮೇ ಬಿ ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಕಂಫರ್ಟ್ ಎಲ್ಲ ಹೇಗಿದೆ ಅಂತಲೂ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಮ್ಮ ರೆಪ್ರೆಸೆಂಟೇಟಿವ್ ಬರ್ತಾರೆ ಅಂತ ಹೇಳಿದ್ರು, ಅವ್ರು ನಮ್ಗೆ ಬಂದ್ಬಿಟ್ಟು ಕಾರ್ ಕೊಟ್ಬಿಟ್ಟು ಕೀ ಎಲ್ಲ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. In the backwards in the reverse and park on the side of the car. It has a regeneration level. It's now on level 1. Okay. If you do on the right side, it's 0. Okay. Till 3 or I pedal. Where is the pedal? This is the pedal one. Okay. Okay. Like the Formula 1 car. That also sets the regeneration. If you push this button 3 seconds, Okay. now it's off. Off. If you push it once, you see the steering wheel, it's active steering. Okay. So it goes also to elements. Okay. Here you have your radio higher and lower. Here you also have sign. So if you drive 53, the system will blink. Okay. If you do this 3 seconds, it shuts itself. Okay. Got it. So we started to test drive the Hyundai Ioniq 5. ಎಷ್ಟು ಸ್ಪೇಸ್ ಇದೆ ನೋಡಿ ಗೈಸ್, ಸಿ ಹಿಯರ್. ಇಲ್ಲಿ ಏನಫ್ ಸ್ಪೇಸ್ ಇದೆ, ಹಿಂದೆನೂ ತುಂಬ ಸ್ಪೇಸ್ ಇದೆ, ಗಾಡಿ ಚೆನ್ನಾಗಿದೆ. ಸೊ ಮಚ್ ಸ್ಪೇಸ್. ಡ್ರೈವ್ ಮಾಡೋಕ್ಕೂ ಸದ್ಯಕ್ಕೆ ಓಕೆ, ಸ್ಮೂತ್ ಆಗಿ ಅನಿಸ್ತಾ ಇದೆಯಲ್ಲ. Pretty smooth. ಇಟ್ಸ್ ವೆರಿ ಸ್ಮೂತ್. Electric. So right now it is showing 91%. Around 500 kilometers ನಮಗೆ ಕೊಡ್ತಾ ಇದೆ. ಸ್ಕ್ರೀನು ಎಷ್ಟು ಹ್ಯೂಜ್ ಆಗಿದೆ. ಇಲ್ಲಿ ಮ್ಯಾಪ್ಸ್ ಹಾಕೊಂಡಿದ್ದೀನಿ, ಇಲ್ಲಿ ಎಷ್ಟು ಕಿಲೋಮೀಟರ್ಸು ಆ್ಯಂಡ್ ಪವರು ಎಲ್ಲ ತೋರಿಸ್ತಾ ಇದೆ, ಸ್ಪೀಡ್ ಆ್ಯಂಡ್ ಎವ್ರಿಥಿಂಗ್. ಇದು ಕಂಟ್ರೋಲ್ಸ್ ಈ ಥರ ಇದೆ. ಸೊ ಬಟನ್ಸ್ ಇದೆ, ನಾಟ್ ಫುಲ್ಲಿ ಟಚ್ ಸ್ಕ್ರೀನ್. ಇಲ್ಲಿ ಮೇಲೆ ಡಿಸ್ಪ್ಲೇ ಮಾತ್ರ ಇದೆ, ದೀಸ್ ಆರ್ ಆಲ್ ಬಟನ್ಸ್. ಆಮೇಲೆ ಇಲ್ಲಿ ಬಾಟಲ್ಸ್ ಅದು ಇದು ಸ್ಟೋರ್ ಮಾಡ್ಕೊಳಕ್ಕೆ. ಅಗೇನ್ ದಿಸ್ ಒನ್ ಹ್ಯಾಂಡ್ ರೆಸ್ಟ್ ಈ ಥರ ಇದೆ. Lane assist ಇದೆ. This also goes according to the road. So if you see this, it also ತೋರಿಸ್ತಾ ಇದೆ. Actually handle sorry steering wheel ನ ಕೈ ಕೊಡೋದು ಅಂತ, just as a precaution. It also follows the road. ಚೆನ್ನಾಗಿದೆ. ಲೇನ್ ಅಸಿಸ್ಟ್ ಆಗ್ತಾ ಇದೆ, ರೂಟ್ ಫಾಲೋ ಆಗ್ತಾ ಇದೆ. ಐ ಥಿಂಕ್ ಸ್ಟ್ರೈಟ್ ರೋಡ್ ಇದ್ರೆ ಓಕೆ ಅನ್ಸುತ್ತೆ. ಕರ್ವ್ಸ್ ಬಂದಾಗ ಅದು ವಾರ್ನಿಂಗ್ ಕೊಡುತ್ತೆ, ಕೀಪ್ ಹ್ಯಾಂಡ್ಸ್ ಆನ್ ದ ವೀಲ್ಸ್ ಅಂದ್ಬಿಟ್ಟು ವಾರ್ನಿಂಗ್ ಕೊಡುತ್ತೆ. ಕೊಟ್ಬಿಟ್ಟು always it is better to keep hands on the steering wheels. ಸೊ ಏನಂತ ಇದೆ, ಪವರ್ ಸ್ವಲ್ಪ ಕಮ್ಮಿ ಇದೆ ಅಂತಲ್ಲ, ರೋಡ್ ಟೆಸ್ಲಾ ಜೋರಾಗಿದೆ. this so ಇದರಲ್ಲಿ ಒಂದು ಸ್ವಲ್ಪ ಪವರ್ ಕಮ್ಮಿ ಅನಿಸ್ತಾ ಇದೆ ನನಗೆ. ಸೊ ಟೆಸ್ಲಾ ಕಂಪೇರ್ ಮಾಡಿದ್ರೆ ಅದನ್ನ ಓಡಿಸಿ ಇದನ್ನ ಟೆಸ್ಟ್ ಡ್ರೈವ್ ಮಾಡಿದ್ರೆ ಲಿಟಲ್ ಬಿಟ್ ಕಮ್ಮಿ ಪವರ್ ಥರ ಅನ್ಸುತ್ತೆ. ಬಟ್ ಇಟ್ ಇಸ್ ಬಟರ್ ಸ್ಮೂತ್ ಥರ ಚೆನ್ನಾಗಿದೆ ಓಡಿಸುತ್ತೆ. ಯಾ ಕಂಪೇರ್ ಟು ಟೆಸ್ಟ್ ನನಗೂ ಅನಿಸ್ತದೆ ಇದು ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ.
ಅದರಲ್ಲಿ ಒಂದು ಸ್ವಲ್ಪ ನನಗೆ ಜರ್ಕಿ ಮೂಮೆಂಟ್ಸ್ ಥರ ಅನಿಸ್ತಾ ಇತ್ತು, ಮೇ ಬಿ ಬಿಕಾಸ್ ಆಫ್ ದಟ್ ರೀಜನರೇಟಿವ್ ಥಿಂಗ್. ಸೊ ಇದರಲ್ಲಿ ಕಂಪ್ಲೀಟ್ ಆಫ್ ಮಾಡಿದ್ದೀನಿ ರೀಜನರೇಟಿಂಗ್. ಸೊ ಇವಾಗ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದ್ದೀನಿ, ಪ್ಲಸ್ ಆಲ್ಸೋ ಲೇನ್ ಅಸಿಸ್ಟ್ ಆ್ಯಂಡ್ ಆಲ್ಸೋ ಲೈಕ್ ಸ್ಟೇರಿಂಗ್ ವೀಲ್ ಎಂದು ಬರ್ತಾರ. ಸೊ ಇಟ್ ಟೇಕ್ಸ್ ಕೇರ್ ದಟ್ ಓಕೆ ಈ ಲೇನಲ್ಲೇ ಹೋಗುತ್ತೆ ಆ್ಯಂಡ್ ಆಲ್ಸೋ ಫಾಲೋ ದ ಸೇಮ್ ಸ್ಪೀಡ್ ದಟ್ ಹ್ಯಾವ್ ಸೆಟ್ ನಾವು. ಸೊ ಇಟ್ಸ್ ಲೈಕ್ ಪ್ರಿಟಿ ಕಂಫರ್ಟಬಲ್ ಟು ರೈಡ್ ಇನ್ ಹೈವೇಸ್. ಬಟ್ ಸಿಟಿ ಒಳಗೆಲ್ಲ ಓಡ್ಸಕ್ ಹೆಂಗೆ, ಬಿಕಾಸ್ ಇದು ದೊಡ್ಡ ಕಾರ್ ತಾನೆ. But still, I think it is manageable, I guess. Because It's an electric car and also automatic, so it should be easy. ಬಟ್ ಇಲ್ಲೆಲ್ಲ ಅಂದ್ರೆ ಸಿಟಿ ಒಳಗೆ ನ್ಯಾರೋ ರೋಡ್ಸ್ ಇರುತ್ತಲ್ಲ, ಅದಕ್ಕೆ ಸೂಟ್ ಆಗುತ್ತಾ ಇದು? ಫಾರ್ ಹೈವೇಸ್ ಇಟ್ಸ್ ವೆರಿ ನೈಸ್, ಬಟ್ ಫಾರ್ ವಾಟ್ ಅಬೌಟ್ ನ್ಯಾರೋ ರೋಡ್ಸ್? Narrow roads ಎಲ್ಲ ಅದೇ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೇ. Obviously, if you want space and comfortable, yes. Keep your hands on the steering wheel. Always making sure that should keep our hands on steering wheel and be safe. Some car next to us ಅಂತ you can check now. So ಇವಾಗ ಪಕ್ಕದಲ್ಲಿ ಒಂದು ಕಾರ್ ಬರುತ್ತೆ ಅನ್ಕೊಳ್ಳಿ. ಸೊ ಅವ್ರ ಫ್ರಂಟಲ್ಲಿ ಒಂದು ಕಾರ್ ಹೋಗ್ತದೆ, ಅದಕ್ಕೂ ಟ್ರ್ಯಾಕ್ ಮಾಡ್ತಾರೆ. So that red signs that was says that okay there is some car next to you ಥರ. Be cautious when you are turning left. That is what it says. So it's like blind spot indicator. Yes, that's correct. Yeah. So all blind spots are shown in the screen, so that almost safe ride ಮಾಡಕ್ಕೆ ಏನೇನು ಬೇಕೋ all features are there in this car. ಬಟ್ ಅದು ಹೆಂಗೆ ಫಾಸ್ಟ್ ರಿಯಾಕ್ಷನ್ ಕೊಡುತ್ತಾ ಇಲ್ಲ? Yes. So ಲೈಕ್ as soon as they are like around 50 to 100 meters, I guess. You'll get to know that okay there is some car next to us. Okay. ಇವಾಗ ನಾನು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಾರ್ ಸ್ಟಾರ್ಟ್ ಮಾಡಿದಾಗೆ ಏನು ಇಂಜಿನ್ ನಾಯ್ಸ್ ಏನೂ ಇಲ್ಲ. ಗೇರ್ ಸೆಲೆಕ್ಷನ್ಸ್ ಕೂಡ ಅಲ್ಲಿ ರೈಟ್ ಸೈಡಲ್ಲಿ ಒಂದು ನಾಬ್ ಥರ ಇರುತ್ತೆ, ಅದರಲ್ಲಿ ಮಾಡೋದಷ್ಟೇ. ಮತ್ತು ಡಿಫ್ರೆಂಟ್ ಡ್ರೈವಿಂಗ್ ಮೋಡ್ಸ್ ಇರುತ್ತೆ, ಎಕೋ ಮೋಡು, ನಾರ್ಮಲ್ ಮೋಡು ಮತ್ತು ಸ್ಪೋರ್ಟ್ ಮೋಡ್ ಅಂದ್ಬಿಟ್ಟು. ನಾನಿವಾಗ ಎಕೋ ಮೋಡಲ್ಲಿ ಡ್ರೈವ್ ಮಾಡ್ತಿದ್ದೀನಿ. ಇವಾಗ ನಾನು ಸಿಟಿ ಒಳಗೆ ಡ್ರೈವ್ ಮಾಡ್ತಾಯಿದ್ದೀನಿ. ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಕೂತ್ಕೊಂಡಾಗ ಸೀಟು ಕಂಫರ್ಟೇಬಲ್ ಆಗಿತ್ತು, ಪ್ಲಸ್ ಹೈಟಲ್ಲಿ ಇರೋ ಥರನೂ ಅನಿಸ್ತು. ಟರ್ನ್ ಮಾಡೋಕ್ಕೆಲ್ಲನೂ ಚೆನ್ನಾಗಿದೆ. ಸಸ್ಪೆನ್ಷನ್ಸ್ ಕೂಡ ಕಂಪೇರ್ ಟು ಟೆಸ್ಲಾ ಮಾಡೆಲ್ ವೈ ದಿಸ್ ಸಸ್ಪೆನ್ಷನ್ ಇಸ್ ವೆರಿ ಗುಡ್ ಅನಿಸ್ತು. ಮತ್ತು ರೀಜನರೇಟಿವ್ ಬ್ರೇಕಿಂಗ್ ಆಲ್ಸೋ ನಾವು ಕಮ್ಮಿನೇ ಇಟ್ಟಿದ್ವಿ, ದಟ್ ಈಸ್ ಆಲ್ಸೋ ವೆರಿ ನೈಸ್. ಮತ್ತು 1 ಪೆಡಲ್ ಡ್ರೈವಿಂಗ್ ಕೂಡ ಇದೆ, ಬಟ್ ನಾನಿವತ್ತು 2 ಪೆಡಲ್ ಡ್ರೈವಿಂಗ್ನೇ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡ್ತಿದ್ದೀನಿ. ಇದು ಕಾರ್ ಒಳಗಡೆನೂ ಕ್ವಯಟ್ ಆಗಿದೆ, ಆಚೆ ತುಂಬ ನಾಯ್ಸ್ ಇದ್ರೂ ಇಟ್ ಸೀಮ್ಸ್ ಕ್ವಯಟ್ ಇನ್ಸೈಡ್ ದ ಕಾರ್. ಮತ್ತು ಇದರಲ್ಲೂ ಮಿನಿಮಲಿಸ್ಟಿಕ್ ಡಿಸೈನ್, ಮಿನಿಮಲಿಸ್ಟಿಕ್ ಲೇಔಟ್ ಥರ ಇದೆ, ಚೆನ್ನಾಗಿದೆ. ಸ್ಕ್ರೀನು ಡ್ಯುಯಲ್ 12 ಇಂಚ್ ಸ್ಕ್ರೀನ್ ಇದೆ. ಸೊ ಒಂದು ಸೈಡು ಮ್ಯಾಪ್ಸ್ ಬರ್ತಾಯಿದ್ರೆ, ಇನ್ನು ಒಂದು ಸೈಡು ನಿಮ್ಮ ಸ್ಪೀಡು, ಬ್ಯಾಟ್ರಿ ಆರ್ ಎನಿ ಅದರ್ ಸೇಫ್ಟಿ ಫೀಚರ್ಸು ಅದೆಲ್ಲನೂ ತೋರಿಸ್ತಾ ಇರುತ್ತೆ. ಸ್ಟೇರಿಂಗ್ ವೀಲ್ ಹಿಂದೆ ಇರುತ್ತಲ್ಲ ಅದು. ಮತ್ತು ಸೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಂಫರ್ಟೇಬಲ್ ಇದೆ. ಸೀಟ್ಸಲ್ಲಿ ವೆಂಟಿಲೇಷನು ಇರುತ್ತೆ, ಹೀಟಿಂಗು ಇರುತ್ತೆ. ಒಂದೊಂದು ನೀವು ಹೆಂಗೆ ಆಪ್ಷನ್ ಚೂಸ್ ಮಾಡ್ತೀರಾ ಅದರ ಪ್ರಕಾರ ಹೀಟಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ರಿಕ್ಲೈನಿಂಗ್ ಕೂಡ ಇರುತ್ತೆ, ಎಲ್ಲ ಎಲೆಕ್ಟ್ರಿಕ್ ರಿಕ್ಲೈನಿಂಗು. ಸೊ ನಾವು ಮ್ಯಾನ್ಯುವಲ್ ಥರ ಇರಲ್ಲ, ಜಸ್ಟ್ ಆ ಬಟನ್ನ ಮುಂದೆ ಹಿಂದೆ ಅವ್ರ ಮೇಲೆ ಕೆಳಗೆ ಥರ ಜಸ್ಟ್ ಪ್ರೆಸ್ ಮಾಡಬೇಕಷ್ಟೇ. ಮತ್ತು ಇದರಲ್ಲೂ ವೈರ್ಲೆಸ್ ಚಾರ್ಜರ್ಸು ಇರುತ್ತೆ, USB ಪೋರ್ಟ್ಸ್ ಕೂಡ ಇರುತ್ತೆ. ಇವಾಗ ನಾನು ಹೈವೇಗೆ ಮರ್ಜ್ ಆಗ್ತಿದ್ದೀನಿ. ಸೊ ಮರ್ಜ್ ಆಗಬೇಕಾದ್ರೆ ಒನ್ ಆಫ್ ದ ಯೂಸ್ಫುಲ್ ಫೀಚರ್ಸ್ ಈ ಕಾರ್ದು ಏನಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗು. ಸೊ ನಿಮ್ಮ ಬ್ಲೈಂಡ್ ಸ್ಪಾಟಲ್ಲಿ ಯಾವುದಾದ್ರೂ ಕಾರ್ಸ್ ಇದ್ದರೆ ನಿಮಗೆ ಇನ್ ಕೇಸ್ ಕಾಣಿಸಿಲ್ಲ ಅನ್ನೋ ಟೈಮಲ್ಲಿ ಲೈಕ್ ಈ ಥರ ಲೇನ್ ಚೇಂಜ್ ಮಾಡಬೇಕಾದ್ರೆ ಅದು ಸ್ಟೇರಿಂಗ್ ವೀಲ್ ಹಿಂದೆ ಇದೆಯಲ್ಲ ಸ್ಕ್ರೀನು, ಅಲ್ಲಿ ರೆಡ್ ಕಲರ್ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವುದಾದ್ರೂ ಕಾರ್ಸ್ ನಿಮ್ಮ ಬ್ಲೈಂಡ್ ಸ್ಪಾಟಲ್ಲಿ ಇದೆಯಾ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಯೂಸ್ಫುಲ್ ಫೀಚರ್ಸ್ ಆಫ್ ದಿಸ್ ಕಾರ್. ಹೆಂಗಿದೆ ಡ್ರೈವಿಂಗ್ ಫೀಲ್? ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಪಿಕಪ್ ಎಲ್ಲ ಚೆನ್ನಾಗಿದೆ, ರೆಸ್ಪಾನ್ಸ್ ಟೈಮು ಚೆನ್ನಾಗಿದೆ. ಆದರೆ ನಾವೇನಾದರೂ ನಮ್ಮ ಅಕ್ಕಪಕ್ಕ ವೆಹಿಕಲ್ಸ್ ಹೋಗಿದ್ದು ದಟ್ ಇಸ್ ಆಲ್ಸೋ ರಿಯಾಕ್ಟಿಂಗ್ ಫಾಸ್ಟ್. ಸೊ ಇದು ಎನ್ ಲೈನು ಅಯಾನಿಕ್ 5 ಅಲ್ಲಿ.
ಇದರಲ್ಲೇ ಡಿಫ್ರೆಂಟ್ ಬಿಸ್ನೆಸ್ ಎಡಿಷನ್ ಅಂತ ಇದೆ. ಸೊ ಇನ್ ದಟ್ ಯು ಕುಡ್ ಆಲ್ಸೋ ಸಿ ದಟ್ ಓಕೆ ಹೀಟೆಡ್ ಸೀಟ್ಸು ಅದು ಇದು ಬೇಜಾನ್ ಫೀಚರ್ಸ್ ಇದೆ, ಆಲ್ ಬಟನ್ಸ್ ಆ್ಯಂಡ್ ಆಲ್ಸೋ ಸ್ಕ್ರೀನ್. ಸೊ ಟಿ ಕಂಫರ್ಟಬಲ್. ಇನ್ನು ಬೇರೆ ಏನೇನು ಫೀಚರ್ಸ್ ಅಂದರೆ ಇದರಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ, ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಇರುತ್ತೆ ಮತ್ತು ಹೈವೇ ಡ್ರೈವಿಂಗ್ ಅಸಿಸ್ಟ್ ಕೂಡ ಇರುತ್ತೆ. ಬ್ರೇಕಿಂಗ್ ಫೀಲಿಂಗ್ ಕೂಡ ಕಂಫರ್ಟೇಬಲ್ ಆಗಿದೆ, ಪ್ಲಸ್ ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ ಈ ಕಾರ್ದು. ಸೊ ಮಂದಿ ಪಾರ್ಕ್ ಮಾಡಿದ್ದೀವಿ. ಸೊ ವಾಸ್ ದ ಡ್ರೈವ್? ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ಸೋ ಸ್ಮೂತ್ ಮತ್ತು ಫುಲ್ ಕಂಫರ್ಟೇಬಲ್ ಆಗಿತ್ತು. ಸೀಟ್ ಅಂತೂ ವೆರಿ ಕಂಫರ್ಟೇಬಲ್ ಆಗಿದೆ, ಓಡ್ಸೋಕ್ಕೆ ಆರಾಮಾಗಿ ಕೂತ್ಕೊಂಡು ಓಡಿಸೋ ಥರ ಇದೆ. ಆಲ್ ದಿಸ್ ಲೇನ್ ಅಸಿಸ್ಟೆಂಟ್ ಅದು ಇದು ಇಂಟೆಲಿಜೆನ್ಸ್ನು ಇಟ್ಸ್ ವೆರಿ ನೈಸ್. ಎಸ್ಪೆಷಲಿ ಹೈವೇದಲ್ಲಿ ಓಡಿಸ್ಬೇಕಂತೂ ಏನು ಯೋಚನೆ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಓಡಿಸ್ಬೇಕಾದ್ರೆ ಒಂಚೂರು ನ್ಯಾರೋ ಸ್ಪೇಸ್ ಇರ್ಬೇಕಾದ್ರೆ ನೋಡ್ಕೊಬೇಕು ಅಷ್ಟೇ. ವೆದರ್ ವೆಹಿಕಲ್ ಅಲ್ವಾ, ಸೊ ಒಂದು ಕಡೆ ನ್ಯಾರೋ ರೋಡ್ಸಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಅಲ್ಲಿ ಅದು ಇಟ್ಸ್ ನೈಸ್. I like it. ಇವಾಗ ಶೋರೂಮ್ದು ಫಸ್ಟ್ ಫ್ಲೋರಿಗೆ ಬಂದ್ವಿ ಆಫ್ಟರ್ ಟೆಸ್ಟ್ ಡ್ರೈವಿಂಗ್. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಇರುತ್ತೆ ಅಂತ ಇತ್ತಲ್ಲ, ಸೊ ಯಾವ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಇದೆ ನೋಡೋದ ಅಂತ ಬಂದಿದ್ವಿ. ಎಲ್ಲ ಆಲ್ಮೋಸ್ಟ್ ಹುಂಡಾ ಇದೆ. ಹುಂಡಾ ಬಿಟ್ಬಿಟ್ಟು ಸಮ್ ಫೋಕ್ಸ್ ವ್ಯಾಗನ್ ಕಾರ್ಸ್ ಇದೆ, ಹೋಂಡಾ ಕಾರ್ಸ್ ಕೂಡ ಇದೆ. ಸೊ ಇಲ್ಲೇ ಪಕ್ಕದಲ್ಲೇ ಫೋಕ್ಸ್ ವ್ಯಾಗನ್ ಶೋರೂಮ್ ಇತ್ತು, ಬಂದಿದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಸಿ ಹಿಯರ್, ದಿಸ್ ಇಸ್ ಯಾವುದಿದು ID7, ಇದು ID7, ID4 ಅಲ್ಲಿ ಮುಂದೆ ಇದೆ. ಜಸ್ಟ್ ಲುಕಿಂಗ್ ಅರೌಂಡ್. ID7 ಬೂಟ್ ಸ್ಪೇಸ್ ಕೂಡ ಸ್ಪೇಷಿಯಸ್ ಆಗಿ ಇದೆ. ಇದು ID7 ಟೂರರ್ ಕಾರು. ಒಳಗಡೆ ನೋಡಿದ್ರೂ ಒಳಗಡೆನೂ ಸ್ಪೇಷಿಯಸ್ ಆಗೇ ಇದೆ, ಕಂಫರ್ಟೇಬಲ್ ಆಗು ಕಾಣಿಸ್ತಿದೆ. ಡೋರ್ಸು ಸೀಟ್ಸು ಎಲ್ಲನೂ ಪ್ರೀಮಿಯಮ್ ಆಗಿ ಫೀಲ್ ಆಗ್ತಾ ಇದೆ. luxury like carbon garden speakers, this lighting, badging, ಬ್ಲೈಂಡ್ ಮಾಡ್ಬೋದು ಅನ್ಸುತ್ತೆ. ಸ್ಟೇರಿಂಗ್ ಹತ್ರ ನೋಡೋಕ್ಕೆ ಫುಲ್ ಮಿನಿಮಲಿಸ್ಟಿಕ್ ಆಗಿದೆ, ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾರೆ ಥರ. ಈ ಕಾರು ಚೆನ್ನಾಗಿದೆ, ಇಟ್ಸ್ ನೈಸ್. ಇದನ್ಸುತ್ತೆ ಎಮರ್ಜೆನ್ಸಿ. ಏನೋ ಗೊತ್ತಿರೋ ಗೈಸ್, ಕಿತ್ತಾಕ್ಬಿಟ್ಟೆ. ಅದು ಕೀಳೋ ಥರನೇ ಇತ್ತು. ಜಸ್ಟ್ ಫಿಕ್ಸ್ ಮಾಡ್ಬೇಕಷ್ಟೇ. ಬಟ್ ವಾಟ್ ಇಸ್ ಇಟ್, ಐ ಡೋಂಟ್ ನೋ. ಡು ನೋ. ಇದಾಗಿತ್ತು ಇವತ್ತಿನ ವ್ಲಾಗು. ಬೇರೆ ಯಾವುದಾದ್ರೂ ಕಾರ್ನ ನಾವು ಟೆಸ್ಟ್ ಡ್ರೈವ್ ಮಾಡಿ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಇದ್ದರೆ ಹೇಳಿ, ವಿ ವಿಲ್ ಟ್ರೈ ಟು ಟೆಸ್ಟ್ ಇಟ್. ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.